ಹಾಯ್ ಹಲೋ ಫ್ರೆಂಡ್ಸ್, ನೀವೇನು ಈ ಸ್ಕರ್ಟ್ ನೋಡ್ತಿದ್ದೀರಾ? ಆ ಬಾರ್ಡರ್ ಕೆಳಗಡೆ ನಾನು ಕಟ್ ವರ್ಕ್ ಲೇಸನ್ನು ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಆ ಲೇಸನ್ನು ನಾವು ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ ಬಾರ್ಡರನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಫುಲ್ ಬಾರ್ಡರನ್ನು ತೊಗೊಂಡ್ರೆ ನೀವು ಸಿಂಗಲ್ ಫೋಲ್ಡಿಂಗ್ ಹಾಕಿ ಸ್ಟಿಚ್ ಮಾಡಿಬಿಟ್ಟು ಬಾರ್ಡರನ್ನು ಸಿಂಗಲ್ ಫೋಲ್ಡ್ ಹಾಕಿ ಸ್ಟಿಚ್ ಮಾಡಿಬಿಟ್ಟು ಲೇಸನ್ನು ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಬಾರ್ಡರನ್ನು ಈ ರೀತಿ ಕಟ್ ಮಾಡ್ತಾ ಇರೋದ್ರಿಂದ ಫಸ್ಟು ಬಾರ್ಡರನ್ನು ಡಬಲ್ ಫೋಲ್ಡಿಂಗ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ನಾನಿಲ್ಲಿ ಬಾರ್ಡ್ರನ್ನ ಕಟ್ ಮಾಡಿದ್ದೀನಿ. ಸೊ ನಾನು ಸಿಂಗಲ್ ಫೋಲ್ಡ್ ಹಾಕಿ ಸ್ಟಿಚ್ ಮಾಡಿಬಿಟ್ಟು ನಾನು ಡೈರೆಕ್ಟ್ ಲೇಸನ್ನು ಅಟ್ಯಾಚ್ ಮಾಡಿದಾಗ ಮುಂದೆ ದಾರಗಳೆಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಡಬಲ್ ಫೋಲ್ಡಿಂಗ್ ಹಾಕಿ ಬಾರ್ಡರ್ನ ಸ್ಟಿಚ್ ಮಾಡಿಕೊಂಡು ಆನಂತರ ನಾವು ಲೇಸನ್ನು ಸ್ಟಿಚ್ ಮಾಡ್ಕೋಬೇಕು. ನೀವು ಒಂದು ವೇಳೆ ಡೈರೆಕ್ಟಾಗಿ ಬಾರ್ಡ್ರನ್ನ ಕಟ್ ಮಾಡಿಲ್ಲ ಅಂದರೆ ನೀವು ಒಂದು ಸಿಂಗಲ್ ಫೋಲ್ಡ್ನ ಈ ರೀತಿ ಸ್ಟಿಚ್ ಮಾಡಿಕೊಂಡು ಬಾರ್ಡರ್ನ ಆಮೇಲೆ ನೀವು ಏನು ನೀವು ಫೋಲ್ಡ್ ಮಾಡಿದ್ದೀರೋ ಆ ಬಾರ್ಡರ್ ಮೇಲೆ ನೀವು ಈ ಲೇಸನ್ನು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಡಬಲ್ ಫೋಲ್ಡಿಂಗ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಪೂರ್ತಿ ಬಾರ್ಡರ್ನ. ಈಗ ನಾನು ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನೋ ಅದ್ರ ಮೇಲೆ ಈ ಲೇಸನ್ನು ಪ್ಲೇಸ್ ಮಾಡಿಕೊಂಡು ಈಗ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಬೇಕಾದರೆ ಕೆಳಗಡೆ ನಮಗೆ ಈ ಮೇಲ್ಗಡೆ ಇದೆಯಲ್ವಾ ಅದು ಬೇಡ, ಲೇಸು ಕೆಳಗಡೆ ಲೀಫ್ಸ್ ಮಾತ್ರ ಕಾಣಿಸ್ಬೇಕು ಅಂದರೆ ನೀವು ಆ ಬಾರ್ಡರ್ ಕೆಳಗಡೆ ನೀವು ಈ ಲೇಸನ್ನು ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ಆದರೆ ಲೇಸ್ ಅನ್ನೋದು ನಿಮಗೆ ಆ ಲೀಫ್ಸ್ ಮಾತ್ರ ಕಾಣಿಸುತ್ತೆ. ನಾನಿಲ್ಲಿ ಮೇಲೇ ಈ ರೀತಿ ಫೋಲ್ಡಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ಈ ಸ್ಕರ್ಟ್ಗೆ ಇಷ್ಟು ಲುಕ್ ಬರೋದಕ್ಕೆ ಕಾರಣನೇ ಈ ಲೇಸನ್ನು ಸ್ಟಿಚ್ ಮಾಡಿರೋದ್ರಿಂದ. ನಾರ್ಮಲಾಗಿ ಸ್ಟಿಚ್ ಮಾಡಿದರೆ ಮೇ ಬಿ ಇಷ್ಟೊಂದು ಲುಕ್ ಬರ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರ್ತೀವೋ ಆ ಫೋಲ್ಡಿಂಗ್ ಮೇಲೇ ಈ ಲೇಸನ್ನು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಬಾರ್ಡರ್ ಪೂರ್ತಿ ನಾವು ಈ ರೀತಿ ಲೇಸನ್ನು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮೇ ಬಿ ಬಾರ್ಡರ್ ಕೆಳಗಡೆ ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿದ್ರೆ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾರ್ಡರ್ನ ಮೇಲೆಗಡೆ ಇಟ್ಟು ಸ್ಟಿಚ್ ಮಾಡಿರೋದ್ರಿಂದ ಯಾವ ರೀತಿ ಲುಕ್ ಕಾಣಿಸ್ತಿದೆ ಮತ್ತು ಕೆಳಗಡೆ ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿದ್ರೆ ಯಾವ ರೀತಿ ಕಾಣಿಸ್ತಿದೆ ಅಂತ ಚೆಕ್ ಮಾಡಿಕೊಂಡು ನಾನೀಗ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ಈ ಲೇಸ್ ಅನ್ನೋದು ನಾವು ಬಾರ್ಡರ್ ಕೆಳಗಡೆ ಇಟ್ಟು ಸ್ಟಿಚ್ ಮಾಡಿದ್ರೆ ಒಂದು ಹಾಫ್ ಇಂಚು ಬಾರ್ಡರ್ ಅನ್ನೋದು ನಮಗೆ ಕಾಣಿಸೋದಿಲ್ಲ. ಆದರೆ ಮೇಲೆಗಡೆ ಪ್ಲೇಸ್ ಮಾಡಿ ಸ್ಟಿಚ್ ಮಾಡಿದ್ರೆ ನಮಗೆ ಪೂರ್ತಿ ಲೇಸ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಲೇಸನ್ನು ಹಾಕಿ ನಾವು ಸ್ಟಿಚ್ ಮಾಡೋದ್ರಿಂದ ಸ್ಕರ್ಟ್ ಲುಕ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಲಂಗ ಪೂರ್ತಿ ಸ್ಟಿಚ್ ಮಾಡಿದ ನಂತರ ನೋಡಿ ಔಟ್ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ.